ಹಾಯ್ ಹಲೋ ನಮಸ್ಕಾರ. ಇವತ್ತು ಮೂವಿ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ಚಾಲೆಂಜ್. ಈ ಮೂವಿ ಟೈಟಲ್ನ ನಿಮ್ಮ ಮನಸ್ಸಲ್ಲಾಗಲಿ ಇಲ್ಲ ಹೊರಗಡೆ ಆಗಲಿ ಬಾಯಿ ಬಿಟ್ಟು ಸ್ಪಷ್ಟತೆಯಿಂದ ಹೇಳಬೇಕು. ನನಗಂತೂ ಆಗಲಿಲ್ಲ, ಸೋತಿದ್ದೀನಿ. ಅಕಸ್ಮಾತ್ ನಿಮ್ಮ ಕೈಲಾದರೆ ಕಮೆಂಟ್ ಮಾಡಿ ಎಸ್ ವಿ ಡಿಡ್ ಇಟ್ ಅಂತ, ನನ್ನ ಕೈಲಾಗಿದೆ ಅಂತ. ಆ ಟೈಟಲ್ ನೇಮ್ ನನ್ನ ಕೈಲಂತೂ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಈ ಮೂವಿ ಡೈರೆಕ್ಟ್ ಮಾಡಿರೋದು ವಿಪಿನ್ ದಾಸ್. ಆ್ಯಂಡ್ ನನ್ನ ಪ್ರಕಾರ ಈ ಮೂವಿಯಲ್ಲಿ ಇಬ್ಬರು, ಒಂದು ಬೇಸಿಲ್ ಜೋಸೆಫ್ ಆ್ಯಂಡ್ ಪೃಥ್ವಿರಾಜ್ ಚೌಹಾನ್. ಪೃಥ್ವಿರಾಜ್ ಸುಕುಮಾರನ್. ನೀವು ಪೃಥ್ವಿರಾಜು ಚೆನ್ನಾಗೇ ಗೊತ್ತಿರುತ್ತೆ, ಸಲಾರ್ ಮೂವಿಯಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋದು. ಬೇಸಿಲ್ ಜೋಸೆಫ್, ಇವರಿಬ್ಬರದು ಸ್ಟಾರ್ಟ್ ಆಗೋದು ಬಾವ ಮೈದ್ನಾ. ಆ್ಯಂಡ್ ಈ ಮೂವಿಯಲ್ಲಿ ಮೇನ್ ಥಿಂಗ್ ಸ್ಟೋರಿ. ಈ ರೀತಿ ಸ್ಟೋರಿ ನನ್ನ ಪ್ರಕಾರ ಮಲಯಾಳಂ ಇಂಡಸ್ಟ್ರಿ ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡಿದ್ದೀನಿ. ಇವರಷ್ಟು ವೆರೈಟಿ ಆಫ್ ಸ್ಟೋರೀಸ್ ಯಾರೂ ಬರೆಯೋದು ಇಲ್ಲ. ಈ ಮೂವಿ ನೀವು ಥ್ರೂಔಟ್ ದ ಟೈಮ್ ಎಂಜಾಯ್ ಮಾಡ್ಕೊಂಡೇ ಇರ್ತೀರ, ಅಷ್ಟು ಚೆನ್ನಾಗಿದೆ. ಪ್ಲಾಟಿಗೆ ಬಂದರೆ, ಸ್ಟೋರಿ ಪ್ಲಾಟಿಗೆ, ಈ ಮೂವಿಯಲ್ಲಿ ಬಾವ ಪೃಥ್ವಿರಾಜ್ ಆ್ಯಂಡ್ ಮೈನಾಸ್ ಬೇಸಿಲ್ ಜೋಸೆಫ್. ಪೃಥ್ವಿರಾಜ್ ತಂಗಿಗೆ ಕೊಡ್ತಿರ್ತಾರೆ ಮದುವೆಗೆ, ಆದರೆ ಬೇಸಿಲ್ ಜೋಸೆಫ್ ಒಬ್ಬರನ್ನ ಲವ್ ಮಾಡಿ ಬ್ರೇಕಪ್ ಆಗಿರುತ್ತೆ. ಆ ಬ್ರೇಕಪ್ ಆಗಿ ಬ್ರೇಕಪ್ ಆಗಿರೋ ಹುಡುಗಿ ಪೃಥ್ವಿರಾಜ್ ಹೆಂಡತಿ ಆಗಿರ್ತಾಳೆ. ಆದರೆ ಅದು ಪೃಥ್ವಿರಾಜಿಗೆ ಗೊತ್ತಿರಲ್ಲ, ಬೇಸಿಲ್ ಜೋಸೆಫ್ ಅವರಿಗೂ ಗೊತ್ತಿರೋದಿಲ್ಲ. ಅದರಿಂದ ಆಗೋ ಸ್ಟ್ರಗಲ್ಸ್ ಏನೇನು ಅನ್ನೋದೇ ಈ ಮೂವಿ. ಥ್ರೂಔಟ್ ಕಾಮಿಡಿ ಮೂವಿ. ಯು ಬಂದಿದೆ ಸರ್ಟಿಫಿಕೇಟು, ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿದೆ ಮೂವಿ. ಆ್ಯಂಡ್ ಈ ಮೂವಿಯಲ್ಲಿ ನೀವು ತುಂಬ ಎಂಜಾಯ್ ಮಾಡ್ತೀರ. ಈ ಥರ ಮೂವಿ ನಿಮಗೆ ಸಿಗೋದು ಕಷ್ಟ. ಈ ಥರನೂ ಒಂದು ಮೂವಿ ತೆಗಿತಾರೆ ಅನ್ನೋದು ಭಾಳ ಕಷ್ಟ. ಯೋಚನೆ ಮಾಡಿ. ಡೈರೆಕ್ಟರ್ ವಿಪಿನ್ ದಾಸ್ಗೆ ಹ್ಯಾಟ್ಸ್ ಆಫ್. ಒಂದು ಸರಿ ನೋಡಿ, ಈ ಟೈಮಲ್ಲಿ ಸಖತ್ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.